ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ಆಸೆಗಾಗಿ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವನಾರನೂ ಕಾಣೆ. ಆಸೆಗಾಗಿ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನ್ನ ಯಾರನ್ನೂ ಕಾಣೆ. ಜೀವನಕ್ಕೆ ಒಂದು ಪರಮೋನ್ನತ ಗುರಿ ಅವಶ್ಯಕ. ಗುರಿಯನ್ನ ನಿರ್ಧರಿಸಿದ ಮೇಲೆ ಗುರಿಯಿಂದ ವಿಮುಖರಾಗದಂತೆ ನಡೆಯುವುದು ಕೂಡ ಅತ್ಯವಶ್ಯಕ. ಮಾರ್ಗದಲ್ಲಿ ಅನೇಕ ಬಯಕೆಗಳು ಬರುತ್ತೆ. ಅನೇಕರು ಆಮಿಷಗಳನ್ನು ಒಡ್ತಾರೆ. ಹೆಣ್ಣು, ಸಂಪತ್ತು, ಭೂಮಿ, ಆಸ್ತಿ, ಪದವಿ ಇತ್ಯಾದಿಗಳನ್ನೆಲ್ಲ ಅಡ್ಡಲಾಗಿ ಬಂದು ನಮ್ಮನ್ನು ನಾಶಪಡಿಸಲು ಕಾಯ್ತಾ ಇರ್ತಾರೆ. ಆದರೆ ನಿಜವಾದ ಅರಿತ ಸಾಧಕರು ತನ್ನ ಆತ್ಯಂತಿಕ ಗುರಿಯಿಂದ ವಿಮುಖನಾಗದೆ ನಿರ್ಭೀತಿಯಿಂದ ಸಾಗುತ್ತಾರೆ. ಒಂದು ವೇಳೆ ನಮಗೇನಾದರೂ ವಿಪತ್ತು ಬಂದು ಜೀವವು ಹೋಗುವ ಸಂದರ್ಭ ಬಂದರೆ ಇಂತಹ ಕ್ಷುಲ್ಲಕ ಕಾರಣಕ್ಕಾಗಿ ಜೀವಹರಣವಾಗಬಾರದು. ಜೀವವು ಒಂದು ಉತ್ತಮ ಕಾಯಕಕ್ಕಾಗಿ, ಸತ್ಯವನ್ನು ಸ್ಥಾಪಿಸುವುದಕ್ಕಾಗಿ, ಪರಮಾರ್ಥ ಸಾಧನೆಗಾಗಿ ನಾವು ನಿಲ್ಲಬೇಕು, ವಿನಿಯೋಗವಾಗಬೇಕು. ಅದಕ್ಕಾಗಿಯೇ ಸವೆಯಬೇಕು. ಆಸೆಗಾಗಿ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವನಾರನೂ ಕಾಣೆ. ಗುಹೇಶ್ವರ ನಿಮಗಾಗಿ ಸತ್ತವನಾರನೂ ಕಾಣೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.